ನೋಡಕ್ ಚೆನ್ನಾಗಿದೆ, ಒಳ್ಳೆ ಹಳೆ ಕಾಲದ ಹೀರೋ ತರ ಸ್ಪೆಕ್ಸ್ ಹಾಕೊಂಡು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಹಾರಾಷ್ಟ್ರ ಪುಣೆ ಹತ್ರ ಒಂದು ಜಾಗದಲ್ಲಿ ಹಸ್ಕಿ ಅನ್ನೋ ಗಾಡಿನ ಓಡಿಸ್ತಾ ಇದೀನಿ. ಏನ್ ಗುರು ಹಸ್ಕಿ ಅಂತ್ಯಾ, ಏನ್ ನಾಯಿನ ಅಂದ್ರೆ ಅಲ್ಲ, ಹುಸ್ಕೋರ್ನ ಅಂತ. ಆ್ಯಂಡ್ ಇವತ್ತು ಮೊದಲನೇ ಬಾರಿಗೆ ಅವರು 250 ಇಂದ ಆಲ್ಮೋಸ್ಟ್ 400cc ಅಪ್ಗ್ರೇಡ್ ಆಗಿದ್ದಾರೆ. ಆ್ಯಂಡ್ ಈ ಗಾಡಿ ಬಂದು ಸ್ವಿಟ್ ಪಿಲಿಯನ್ ಅಂತ, ಅವರು ವಿಟ್ ಪಿಲಿಯನ್ ಅಂತಾನು ಇದೆ, ಸ್ವಿಟ್ ಪಿಲಿಯನ್ ಅಂತಾನು ಇದೆ. ಎರಡೂ 250cc ಇತ್ತು. ಬಟ್ ಈಗ ಡ್ಯೂಕ್ 390 ಇದೆಯಲ್ಲ, ಅದೇ ಪ್ಲಾಟ್ಫಾರ್ಮಲ್ಲಿ ನಮಗೆ 401 ಅನ್ನು ತೊಗೊಂಬಂದಿದ್ದಾರೆ. ಆ್ಯಂಡ್ ಈ ಗಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಅಪ್ಡೇಟ್ಸ್ ಇದೆ ಹಳೆ ಗಾಡಿಗಿಂತ ಇದಕ್ಕೂ. ಆ್ಯಂಡ್ ಎಷ್ಟು ಬೆಲೆ, ಯಾವ ಥರ ಇದೆ ಗಾಡಿ, ಓಹ್ ಮೈ ಗಾಡ್, ಅಮೇಝಿಂಗ್ ಗಾಡಿ ಅಂತ ಹೇಳ್ಕೊಳ್ಳಿ. ಆ್ಯಂಡ್ ಎಲ್ಲ ಡೀಟೇಲ್ಸ್ ನಾನು ತಿಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಆಗ್ಬೋದು. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಫ್ರಂಟಿಂದ ಹೋಗೋಣ. ಅದಕ್ಕೂ ಮುಂಚೆ ನಾನು ಕೀ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ತುಂಬ ಸಿಂಪಲ್ ಆಗಿ ಬರುತ್ತೆ. ಇವ್ರ ಲೋಗೋ ಇದೆ, ಜಸ್ಟ್ ವೆರಿ ಬೇಸಿಕ್ ಕೀ ಅಂತಲೇ ಹೇಳಬೇಕು, ಬೇರೆ ಏನು ಸಿಗೋದಿಲ್ಲ. ಬಟ್ ಇವ್ರ ಲೋಗೋ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಫ್ರಂಟ್ ಲುಕ್ ಈ ಥರ ಕಾಣಿಸುತ್ತೆ. ಸೀರಿಯಸ್ಲಿ ಹೆಡ್ಲೈಟು ಮುಂಜೆದಿಂದ ಈಗ ಇನ್ನು ದೊಡ್ಡದಾಗ್ಬಿಟ್ಟಿದೆ. ಇಟ್ಸ್ ಮೋರ್ ರೌಂಡೆಡ್. ಸೆಂಟ್ರಲ್ಲಿ ಹುಸ್ಕೋರ್ನ ಅಂತ ಬರ್ದಿದ್ದಾರೆ. ಹೈ ಬೀಮ್ ಲೋ ಬೀಮ್ ಕೂಡ ಇದೆ. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಒಳ್ಳೆ ಈ ಟಿಕ್ ಟಾಕರ್ಸ್ ರಿಂಗ್ ಲೈಟ್ ಹಾಕ್ತಾರಲ್ಲ ಅಷ್ಟು ದೊಡ್ಡದಾಗಿದೆ. LED ಟರ್ನ್ ಇಂಡಿಕೇಟರ್ಸ್ ಕೂಡ ಸಿಗ್ತಾ ಇದೆ. ವೆರಿ ಡಿಫ್ರೆಂಟ್ ಆಗಿದೆ. ಫ್ಲೈ ಸ್ಕ್ರೀನ್ ಕೂಡ ಸಿಗುತ್ತೆ, ಬಟ್ ಶಾರ್ಟ್ ಆಗಿದೆ. ಇದೇನಂದರೆ ಮೋರ್ ಫಾರ್ ಲುಕ್ಸ್. ನಂಬರ್ ಪ್ಲೇಟ್ ಹೋಲ್ಡರ್ ಇಲ್ಲೇ ಸಿಗುತ್ತೆ. ಇದು ಟೆಂಪ್ರರಿ ನಂಬರ್ ಪ್ಲೇಟ್, ಇದು ಟೆಸ್ಟ್ ರೈಡ್ ಗಾಡಿ ಆಗಿದ್ರಿಂದ. ಮುಂದೆ ನಿಮಗೆ ಹುಸ್ಕೋರ್ನ ಇಲ್ಲಿ ಬ್ಯಾಡ್ಜಿಂಗ್ ಇದೆ, ಎಲ್ಲಾದ್ರ ಮೇಲೂ ಬ್ಯಾಡ್ಜಿಂಗ್ ಇದೆ. WB Apex 43mm ಅಪ್ಸೈಡ್ ಡೌನ್ ಫೋಕ್ ಸಿಗುತ್ತೆ. ಇದೇ ನಿಮಗೆ ಸೇಮ್ 390 ಡ್ಯೂಕ್ ಜೆನ್ 3 ಇದೆಯಲ್ಲ, ಅದರಲ್ಲಿ ಸೇಮ್ ಸಸ್ಪೆನ್ಷನ್ ಯೂಸ್ ಮಾಡಿರೋದು. 320mm ಡಿಸ್ಕ್ ಬ್ರೇಕ್ ಇದೆ. ಬಟ್ ಈ ಸಸ್ಪೆನ್ಷನ್ ಇಲ್ಲಿ ಏನು ಡಿಫ್ರೆಂಟ್ ಅಂದರೆ ನಿಮಗೆ ಅಡ್ಜಸ್ಟಬಿಲಿಟಿ ಸಿಗುತ್ತೆ. ಸೊ ಈಗ ಇಲ್ಲಿ ನೋಡಿದ್ರೆ ನೀವು ರೀಬೌಂಡ್ ಕಂಪ್ರೆಷನ್ ಎರಡು ಅಡ್ಜಸ್ಟ್ ಮಾಡ್ಕೊಬೋದು. 6 ಕ್ಲಿಕ್ಸ್ ಏನೋ ಬರುತ್ತೆ. ಸೊ ನಾವು ಟ್ವಿಸ್ಟ್ ಮಾಡಿಕೊಂಡು ನಮ್ಮ ಕಂಫರ್ಟ್ಗೆ ಬೇಕಾದಂಗೆ ನಾನೀಗ ಸಾಫ್ಟ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ. ಫುಲ್ ಡ್ಯಾಂಪಿಂಗ್, ಫುಲ್ ಕಂಪ್ರೆಷನ್ನು, ಫುಲ್ ರಿಬೌಂಡ್ ಎಲ್ಲ ಸಾಫ್ಟಲ್ಲಿ ಇಟ್ಬಿಟ್ಟಿದ್ದೀನಿ. ಬಟ್ ನಾವೇನಾದ್ರು ಫುಲ್ ಚೆಸ್ಟ್ ಇದ್ದೀವಿ, ಫುಲ್ ಫಾಸ್ಟಾಗಿ ಹೋಗ್ತೀವಿ ಅಂದರೆ ಸಸ್ಪೆನ್ಷನ್ ಹಾರ್ಡಾಗಿ ಇಟ್ಕೊಂಡ್ರೆ ಇನ್ನೂ ಕಂಫರ್ಟ್ ಲೆವೆಲ್ ಜಾಸ್ತಿ ಇರುತ್ತೆ. ಬಿಕಾಸ್ ರೋಡ್ ಚೆನ್ನಾಗಿದ್ರೆ, ರೋಡ್ ಚೆನ್ನಾಗಿಲ್ಲ ಅಂದರೆ ಬಿಡಿ ಹಾಳಾಗೋಗ್ಬಿಡುತ್ತೆ. ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗುತ್ತೆ, ತುಂಬ ಚಂಕಿಯಾಗಿದೆ. ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಇರುತ್ತೆ ಬೈಬ್ರೆ ಅವ್ರ ಕಡೆಯಿಂದ. ತುಂಬ ದೊಡ್ಡ ಡಿಸ್ಕ್ ಇದೆ 320mm. ಅನ್ಲೈಕ್ ಡ್ಯೂಕ್ 390 ಅದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ. ಈ ಗಾಡಿಯಲ್ಲಿ ನಿಮಗೆ ಸ್ಪೋಕ್ ವೀಲ್ಸೇ ಬರೋದು ಸ್ಟ್ಯಾಂಡರ್ಡ್ ಆಗಿ. ಅಲಾಯ್ಸ್ ಇಲ್ಲ ಗುರು. ಸೊ ಸ್ವಿಟ್ ಪಿಲಿಯನಲ್ಲಿ ನಿಮಗೆ 110 ಸೆಕ್ಷನ್ 17 ಇಂಚ್ ವೀಲ್ ಸಿಗುತ್ತೆ. ಸೊ ಈ ಸ್ಪೋಕ್ ವೀಲ್ಸ್ ಅಂದ್ರೆ ಟ್ಯೂಬ್ ಟೈರ್ ಬಂದ್ಬಿಡುತ್ತೆ. ಸೊ ಒಳಗಡೆ ನಿಮಗೆ ಟ್ಯೂಬ್ ಇರುತ್ತೆ. ಬಟ್ ಇದು ನಿಮಗೆ ಸ್ಕಾರ್ಪಿಯನ್ ರ್ಯಾಲಿ STR ಟೈರ್ಸು. ಸೊ ಸ್ವಲ್ಪ ಅಪ್ಗ್ರೇಡೆಡ್ ಪೆರಲಿ ಅವ್ರ ಕಡೆಯಿಂದ. ಇದು ಸೆಮಿ ರೋಡ್ ಪ್ಲಸ್ ಆಫ್ ರೋಡ್, ಮೋರ್ ಲೈಕ್ ಆಫ್ ರೋಡ್ ಟೈರ್. ನೋಡಿ ನಿಮಗೆ ಬಟನ್ಸ್ ಎಲ್ಲ ತುಂಬ ದೊಡ್ಡದಾಗಿದೆ. ಸೊ ಆಫ್ ರೋಡಿಂಗ್ ಮಾಡ್ಬೋದು, ಟೂರಿಂಗ್ ಮಾಡೋವಾಗೂ ಯೂಸ್ ಮಾಡೋದು. ಸಿಟಿ ಬಟ್ ಡ್ಯೂಕ್ 390 ಇರೋ ಥರ ಮೆಡ್ಜಿಲರ್ ಟೈರ್ಸ್ ಇದೆ, ಅದರಲ್ಲಿ ಅಪೋಲೋ ಟೈರ್ಸೂ ಇದೆ. ಅದರಲ್ಲಿರುವಂಥ ಕಾನ್ಫಿಡೆನ್ಸ್ ನಿಮಗೆ ಇದರಲ್ಲಿ ಸಿಗೋದಿಲ್ಲ ಯಾವ್ದಾದ್ರು ಕಾರ್ನರಿಂಗ್ ಮಾಡುವಾಗ, ಫಾಸ್ಟಾಗಿ ಹೋಗುವಾಗ. ಬಿಗ್ಗೆಸ್ಟ್ ಅಪ್ಡೇಟ್ ಏನಂದರೆ ಇದು ನ್ಯೂ ಇಂಜಿನ್. ಸೊ ಇದು ನಿಮಗೆ 399cc 400cc ಇಂಜಿನು, 46 PS ಆಫ್ ಪವರು ಮತ್ತು 37 Nm ಆಫ್, ಐ ಥಿಂಕ್ ಆಲ್ಮೋಸ್ಟ್ 39 Nm ಆಫ್ ಟಾರ್ಕ್ ಸಿಗ್ತಿದೆ. ನೋಡಿ ಬಿಗ್ ರೇಡಿಯೇಟರ್ ಇದೆ, ಬಿಗ್ ಬೋರು, ಬಿಗ್ ಸ್ಟ್ರೋಕು. ಸೇಮ್ ಆಲ್ಮೋಸ್ಟ್ 390 ಏನಿದೆಯೋ ಅದೇ ಇಂಜಿನ್ ಹಂಗೆ ಅದ್ರಲ್ಲಿ ತೊಗೊಂಬಂದು ಇದರಲ್ಲಿ ಇಳಿಸ್ಬಿಟ್ಟಿದ್ದಾರೆ. ಔಟರ್ ಇಂಜಿನ್ ಕೇಸ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ಹುಸ್ಕೋರ್ನ ಬ್ಯಾಜಿಂಗ್ ಬರುತ್ತೆ, ಹುಸ್ಕೋರ್ನ ಲೋಗೋ ಇಲ್ಲಿದೆ. 401 ತುಂಬ ಫೇಮಸ್ ಗುರು ಇದು ಔಟ್ಸೈಡಲ್ಲಿ. 401 ಅನ್ನೋದು ಲೈಕ್ ಬಿಗಿನರ್ಸ್ ಬೈಕ್ ಬೇರೆ ಕಡೆ ಎಲ್ಲ ಈ ಹಸ್ಕಿಗಳು. ಆ್ಯಂಡ್ ಇವರು ತುಂಬ ರ್ಯಾಲಿ ಚಾಂಪಿಯನ್ಶಿಪ್ಸು, ಮೋಟೋಕ್ರಾಸ್ ಚಾಂಪಿಯನ್ಶಿಪ್ಸು, ರೇಸಿಂಗ್ ಪೆಡಿಗ್ರಿ ಇರೋದ್ರಿಂದ ಡಿಫ್ರೆಂಟ್ ಲುಕಿಂಗ್ ಬೈಕ್ನ ತೊಗೊಂಬಂದಿದ್ದಾರೆ. ನಾನು ರೈಡ್ ಮಾಡೋವಾಗ ಗಾಡಿ ಯಾವ ಥರ ರೈಡ್ ಮಾಡುತ್ತೆ, ಪರ್ಫಾರ್ಮೆನ್ಸು ಮತ್ತು ಹ್ಯಾಂಡ್ಲಿಂಗು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಮೇನ್ ಅಟ್ರಾಕ್ಷನ್ ಈ ಗಾಡಿಯಲ್ಲಿ ಟ್ಯಾಂಕ್. ಲೈಕ್ ಡ್ಯೂಕಲ್ಲಿ ನೋಡಿದ್ರೆ ಎಲ್ಲೋ ಮುಂದೆವರೆಗೂ ನಿಮಗೆ ಟ್ಯಾಂಕ್ ಫೇರಿಂಗ್ಸ್ ಎಲ್ಲ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ, ತುಂಬ ಮಿನಿಮಲ್ ಲುಕ್ ಬಟ್ ವೆರಿ ವೆರಿ ಅಟ್ರಾಕ್ಟಿವ್. 401 ಲೋಗೋ, ಬಿಗ್ ಲೋಗೋ ಇದೆ. ಬಟ್ ನಿಮಗೆ ಇಲ್ಲಿ ಜಾತ್ರೆ ಥರ ಒಂದು ಕಲರು ಕೊಟ್ಟಿದ್ದಾರೆ, ಲೈಕ್ ಈ ಯೆಲ್ಲೋ ಪ್ಲಸ್ ಗ್ರೀನ್ ಮಿಕ್ಸ್ ಆಗಿರೋ ಥರ. ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಟ್ಯಾಂಕ್ ಡಿಸೈನ್ ಬಂದು ತುಂಬ ವೈಡ್ ಆಗಿದೆ. ಹಳೆಯದ್ರಲ್ಲಿ ನಿಮಗೆ 9.5 ಲೀಟರ್ಸ್ ಬರೋದು, ಇದರಲ್ಲಿ 13 ಲೀಟರ್ ಟ್ಯಾಂಕ್ ಸಿಗ್ತಾ ಇದೆ. ಡ್ಯೂಕ್ 390ಗಿಂತ ಕಡಿಮೆ, ಅದರಲ್ಲಿ ನಿಮ್ಗೆ 15 ಸಿಗುತ್ತೆ, ಇದರಲ್ಲಿ 13 ಸಿಗುತ್ತೆ. ಈ ಥರ ಟ್ಯಾಂಕ್ ಗಾರ್ಡನ್ನು ಸಿಗುತ್ತೆ. ಸೊ ಸ್ವಲ್ಪ ಮಸ್ಕ್ಯುಲರ್ ಆಗಿ ಗೊತ್ತಾಗುತ್ತೆ ನಿಮಗೆ. ಚಾಸಿ ಕೂಡ ವೆರಿ ಸಿಮಿಲರ್ ಟು ದಟ್ ಡ್ಯೂಕ್ 390. ನಿಮಗೆ ಅಲ್ಯೂಮಿನಿಯಂ ಸಬ್ ಫ್ರೇಮ್ ಸಿಗುತ್ತೆ ಚಾಸಿಯಲ್ಲಿ. ಯೂಶಲಿ ನಿಮಗೆ ಚಾರ್ಜಸ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಬಟ್ ಇದರಲ್ಲಿ ಚಾಸಿ ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಟ್ಟಿದೆ. ಬಿಕಾಸ್ ಇಂಜಿನ್ ಆಲ್ಸೋ ಆ್ಯಕ್ಟ್ಸ್ ಎಸ್ ಎ ಸ್ಟ್ರೆಸ್ ಮೆಂಬರ್ ಫಾರ್ ದ ಚಾಸಿ. ಸೊ ಇಂಜಿನ್ ಕೂಡ ಚಾಸಿಯಾಗಿ ಆ್ಯಕ್ಟ್ ಮಾಡುತ್ತೆ.
ಸೊ ಇಂಜಿನ್ ಕೇಸಿಂಗ್ ಎಲ್ಲ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿ. ಎಕ್ಸಾಸ್ಟ್ ಕೂಡ ಸೇಮ್ ಡ್ಯೂಕ್ 390 ಯಾವ ತರ ಇದೆಯೋ. ಸೊ ಇವ್ರು KTM ಹಸ್ಕೋಣ ಎರಡು ಒಂದೇ, ಲೈಕ್ ಅಣ್ಣ ತಮ್ಮಂದಿರ್ತಾರ, ಇಂದು ನಂದು ನಂದು ನಿಂದು ಅಂತ. ಹಿಂದೆ ಬಂದ್ರೆ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್, ತುಂಬಾ ಹಾರಿಜಾಂಟಲ್ ಲೈಕ್ ಸ್ಲ್ಯಾಂಟೆಡ್ ಸಸ್ಪೆನ್ಷನ್, ಸೇಮ್ 17 ಇಂಚ್ ಟೈರ್ಸ್, 150 ಸೆಕ್ಷನ್ ಟೈರ್ಸ್ ಹಿಂದೆ ಬರುತ್ತೆ, ಅದು ಸೇಮ್ ಪೆರಲಿ ಸ್ಕಾರ್ಪಿಯನ್ ಟೈರ್ಸ್. ಸೀಟ್ ಹೈಟು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಹಳೆ ಮಾಡಲ್ 250ಗಿಂತ ಈಗ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ, 177 mm ಗ್ರೌಂಡ್ ಕ್ಲಿಯರೆನ್ಸ್. ಬಟ್ ನಿಮಗೆ KTM ಅಲ್ಲಿ ಇನ್ನೂ 6 mm ಜಾಸ್ತಿ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಬ್ಯಾಶ್ ಪ್ಲೇಟು ಅದೆಲ್ಲ ಕೊಟ್ಟಿದ್ದಾನಲ್ಲ ನೋಡಿ, ಬ್ಯಾಶ್ ಪ್ಲೇಟ್ ಕೊಟ್ಟಿದ್ದಾನೆ. ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಬಟ್ ಸೀಟ್ ಹೈಟು ಸ್ವಲ್ಪ ಜಾಸ್ತಿ ಅಷ್ಟೇ. 820 mm, ನಿಮಗೆ KTM ಅಲ್ಲಿ ನಿಮಗೆ ಅರೌಂಡ್ 805 or 10 mm ಬರುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಅದು ಬಿಟ್ಟರೆ ನಿಮಗೆ ಸ್ಪ್ಲಿಟ್ ಸೀಟ್ ಸಿಗುತ್ತೆ. ಬಟ್ ರೈಡರ್ಗೆ ತುಂಬ ಲಾಂಗ್ ಸೀಟ್ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ರ್ಯಾಲಿ ಗಾಡಿಗಳಲ್ಲಿ ಬರ್ತಲ್ಲ ಸೀಟು, ಆ ಥರ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ರೈಡರ್ಗೆ ಎಂಡ್ ಆಗುತ್ತೆ. ಪಿಲಿಯನ್ಗೆ ಇಷ್ಟೇ ಅದಲ್ದು ಈ ಕಿತ್ತೋಗಿರೋ ಗ್ರ್ಯಾಬ್ ರೈಲ್ ಒಂದು ಕೊಟ್ಟಿದ್ದಾರೆ, ನೋಡೋಕೆ ಚೆನ್ನಾಗಿಲ್ಲ ಗ್ರ್ಯಾಬ್ ರೈಲು. ಗಾಡಿ ಎಷ್ಟೋ ಚೆನ್ನಾಗಿದೆ, ಗ್ರ್ಯಾಬ್ ರೈಲು ಎಲ್ಲ ಲುಕ್ಸ್ನೇ ಹಾಳು ಮಾಡ್ಬಿಡ್ತಾ ಇದೆ. ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ, ಸೈಡ್ ಸ್ಟ್ಯಾಂಡ್ ಅಷ್ಟೇ. ಸೊ ಗಾಡಿಯಲ್ಲಿ ತುಂಬ ಡೀಟೇಲ್ಸ್ ಇದೆ, ಅದೆಲ್ಲ ಮಾತಾಡ್ತೀನಿ ಈಗ ರೈಡ್ ಮಾಡುವಾಗ. ಬನ್ನಿ ಹೋಗೋಣ, ಬಿಸಿಲು ಜಾಸ್ತಿ ಆಯಿತು. ಸಿನ್ಸ್ ಇದ್ರಲ್ಲಿ ಸ್ಪೋಕ್ ವೀಲ್ಸ್ ಬರುತ್ತಲ್ಲ, ಸೊ ಅದರಿಂದ ಇದನ್ನು ಅರ್ಬನ್ ಸ್ಕ್ರ್ಯಾಂಬ್ಲರ್ ಅಂತ ಕರೀತಾರೆ. ಸೊ ನೋಡೋಕ್ಕೆ ಒಂಥರ ಸ್ಕ್ರ್ಯಾಂಬ್ಲರ್ ಥರ ಇದ್ರು, ಇದು ಸ್ಕ್ರ್ಯಾಂಬ್ಲರ್ ಅಲ್ಲ. ನೋಡೋಕ್ಕೆ ಒಳ್ಳೆ KTM ಸ್ಪೋರ್ಟಿ ಥರ ಇದ್ರು, ಇದು ಸ್ಪೋರ್ಟಿ ಅಲ್ಲ. ಸೊ ಒಂಥರ ಅಲ್ಗೂ ಇಲ್ದೆ ಒಂಥರ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ ಗಾಡಿ. ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಆಫ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಲ್ಲ, ಸೊ ಅದರಿಂದ ನಮಗೆ ಈಸಿ. ಸೊ ಮೊದಲನೇ ಇಂಪ್ರೆಷನ್, ಆ್ಯಸ್ ಸೂನ್ ಆಸ್ ಯು ಸ್ಟಾರ್ಟ್ ದ ಮೋಟರ್ ಸೈಕಲ್ ಅಲ್ಲ, ನಿಮಗೆ ಒಂಥರ ರಿಫೈನ್ಡ್ ಇಂಜಿನ್ ಇದೆ. ನಿಮಗೆ ಒಳ್ಳೆ ಇಂಜಿನ್ ರಿಫೈನ್ಮೆಂಟು ಗೊತ್ತಾಗುತ್ತೆ ನಿಮಗೆ. ಆವಾಗ ಥ್ರಾಟಲ್ ಕ್ಯಾಲಿಬ್ರೇಷನ್ ಇರ್ಬೋದು, ಇನ್ಸ್ಟೆಂಟ್ ಪವರ್ ನಿಮಗೆ ಇದೆ. ಬಟ್ ಇದರಲ್ಲಿ ನಿಮಗೆ ಮೋಡ್ಸ್ ಇದೆ, ರೋಡ್ ಮೋಡು, ಸ್ಟ್ರೀಟ್ ಮೋಡು, ಸೊ ರೈಡಿಂಗ್ ಮೋಡ್ಸ್ ಕೂಡ ಇದೆ. ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ ನಿಮಗೆ. ಆ್ಯಂಡ್ ABS ಕೂಡ ಆಫ್ ಮಾಡ್ಕೊಬೋದು. ಸೊ ಈ ಆಪ್ಷನ್ಸ್ ಎಲ್ಲ ನಿಮಗಿದೆ. ನೋಡೋಕ್ಕೆ ಆಫ್ ರೋಡ್ ಗಾಡಿ ಥರ ಇದ್ರೂ ಆಫ್ ರೋಡ್ ಗಾಡಿ ಅಲ್ವೇ ಅಲ್ಲ. ಆಫ್ ರೋಡ್ ಟೈರ್ಸ್ ಹಾಕಿದ್ರು ಆಫ್ ರೋಡಲ್ಲಿ ಅಷ್ಟೊಂದು ಮಜಾನೂ ಇಲ್ಲ. ಒಂಥರ ಲುಕ್ಸ್ ಕೊಟ್ಟಂಗಿದೆ, ಯೂಸ್ಫುಲ್ ಮಾತ್ರ ಇಲ್ವೇ ಇಲ್ಲ. ಲೈಕ್ ಡ್ಯುಯಲ್ ಪರ್ಪಸ್ 50-50 ಟೈರ್ಸ್ ಕೊಟ್ಟಿದ್ದಾರೆ. ಯಾವನ್ ಯೂಸ್ ಮಾಡ್ತಾನೆ ಈ ಗಾಡಿನೆಲ್ಲ ಆಫ್ ರೋಡ್? ಬಿಕಾಸ್ ನಿಂತ್ಕೊಂಡು ಓಡಿಸೋದಕ್ಕೆ ಆಗೋದಿಲ್ಲ, ಸಸ್ಪೆನ್ಷನ್ ಟ್ರಾವೆಲ್ ಅಷ್ಟೊಂದು ಇಲ್ಲ. 17 ಇಂಚ್ ಟೈರ್ಸ್ ಅಲ್ಲಿ ಯಾವನ್ ಆಫ್ ರೋಡ್ ಮಾಡ್ತಾನೆ? ಯೂಶಲಿ ನಿಮಗೆ 1917 ಇಲ್ಲ 2118 ಈ ಪ್ರಪೋರ್ಷನಲ್ ಟೈರ್ಸ್ ಇರುತ್ತೆ. ಸೊ ದಟ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಬರುತ್ತೆ, ಪ್ಲಸ್ ವೀಲ್ ಸೈಜೂ ಜಾಸ್ತಿ ಇರುತ್ತೆ, ಆ್ಯಂಡ್ ಸ್ವಲ್ಪ ಆಫ್ ರೋಡ್ ಟೈರ್ಸೂ ಇರುತ್ತೆ. ಸೊ ಅದರಿಂದ ನಿಮಗೆ ಈವನ್ ಹ್ಯಾಂಡಲ್ ಬಾರು, ಫುಟ್ ಪೆಕ್ ಪೊಸಿಷನ್ ಇದೆಲ್ಲ ಆಫ್ ರೋಡಲ್ಲಿ ಮ್ಯಾಟ್ರ್ ಆಗುತ್ತೆ. ಈ ಗಾಡಿನ ತುಂಬ ಬೇಸಿಕ್ ಆಫ್ ರೋಡ್, ಲೈಕ್ ಯಾವ್ದಾದ್ರು ಪಾಟ್ ಹೋಲ್ಸ್ ಇರುತ್ತೆ ಇಲ್ಲ ಆ ಥರ ಜಾಗದಲ್ಲಿ ಹೋಗ್ಬೋದು ಅಷ್ಟೇ ಹೊರತು ಈ ಗಾಡಿಯಲ್ಲಿ ನಾವು ಸ್ಕ್ರಾಂಬ್ಲರ್ ಥರ ಆಫ್ ರೋಡ್ ಮಾಡೋಕ್ಕಾಗಲ್ಲ. ನಾನು ಕೇಳಿದೆ ಅವ್ರು ಬಜಾಜ್ ಅವ್ರನ್ನ, ಗುರು ಯಾಕೆ ಈ ಅರ್ಧಂಬರ್ಧ ಕೆಲಸ ಮಾಡೋದು, ಒಂದು ಕೊಟ್ಟರೆ ಫುಲ್ಲು ಸ್ಕ್ರಾಂಬ್ಲರ್ ಕೊಟ್ಬಿಡಿ, ಇಲ್ಲಾಂದರೆ ಇದನ್ನ ಅಲಾಯ್ ವೀಲ್ಸ್ ಕೊಟ್ಬಿಟ್ಟು ನಿಮಗೆ ರೋಡ್ ಬೇಸ್ಡೇ ಮಾಡಿ ಅಂತ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ, ಹತ್ತು ಕಡೆ KTM ಡ್ಯೂಕ್ 390ಗೂ ಎಫೆಕ್ಟ್ ಆಗಬಾರ್ದು, ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಾಗೆ ಸ್ಕ್ರಾಂಬ್ಲರ್ಗೂ ಎಫೆಕ್ಟ್ ಆಗಬಾರ್ದು. ಇಲ್ಲ KTM ಅಡ್ವೆಂಚರ್ ಇದೆ ಅಲ್ಲ, ಈಗ ಇದು ಸ್ಕ್ರಾಂಬ್ಲರ್ ಥರ ಮಾಡ್ಬಿಟ್ಟದು. ಲೈಕ್ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಅವ್ರ ಹತ್ರ ಇದೆ, ಬಿಗರ್ ಟೈರ್ಸ್ ಅವ್ರ ಹತ್ರ ಇದೆ, ಏನು ಜಸ್ಟ್ ಹಾಕಿದ್ರೆ ಮುಗ್ದೋಯ್ತು. ಬಟ್ ಅವ್ರ ಗಾಡಿಗಳಿಗೆ ಕಾಂಪಿಟೇಷನ್ ಆಗಬಾರ್ದು, ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ, ವಿಚ್ ಇಸ್ ಫೈನ್. ಬಿಕಾಸ್ ಈ ಗಾಡಿ ತುಂಬ ಸೇಲ್ ಆಗಲ್ಲ. ಈಗ ನೋಡಿದ್ರೆ 250 ಹಸ್ಕೋರ್ನ ಪಿಲಿಯನ್, ಸ್ವಿಟ್ ಪಿಲಿಯನ್ ಎರಡೂ ಅಷ್ಟೊಂದು ಸೇಲ್ ಆಗಲಿಲ್ಲ. ಬಟ್ ಇವಾಗ ಈ 401 ಸೇಲ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಡ್ಯೂಕ್ 390 ತೊಗೊಳಕ್ಕೆ ಯಾರ್ಯಾರಿಗೆ ಇಷ್ಟ ಇಲ್ವೋ, ಬಟ್ ಈ ಥರ ಮಿನಿಮಲ್ ಲುಕ್ ಯಾರಿಗೆ ಇಷ್ಟ ಇದೆಯೋ, ಐ ಥಿಂಕ್ ದೇ ಕ್ಯಾನ್ ಗೋ ಫಾರ್ ದಿಸ್ ಬೈಕ್ ಅಂತಲೇ ಹೇಳಬೇಕು. ಪ್ಲಸ್ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ನಿಮಗೆ. ಬಟ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಸ್ಟ್ಯಾಂಡರ್ಡ್ ಆಗಿ ಬರೋದಿಲ್ಲ, ನೀವು ಆಪ್ಷನಲ್ ಆಗಿ ಕನೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಈ ಗಾಡಿ ಬೆಲೆ ಬಗ್ಗೆ ಮಾತಾಡೋಣ ಇವಾಗ. 2,92,000 ಎಕ್ಸ್ ಶೋರೂಮ್ ಪ್ರೈಸ್. ಸೊ ನಿಮಗೆ ಡ್ಯೂಕ್ 390 Gen 3ಗಿಂತ ಆಲ್ಮೋಸ್ಟ್ 18-19 ಲೆಟ್ಸೆ 20,000 ಅನ್ಕೋಣ, 20,000 ಕಮ್ಮಿ ಇದೆ. ಬಟ್ ನಿಮಗೆ ಅಲಾಯ್ ವೀಲ್ ಸಿಗಲ್ಲ, ಅದರಲ್ಲಿರೋ ರೋಡ್ ಬೇಸ್ ಟೈರ್ ಸಿಗಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ ಸಿಗಲ್ಲ, KTM ಚಪ್ರಿ ಟ್ಯಾಗೂನು ಬರಲ್ಲ ನಿಮಗೆ. ಸೊ ಐ ಥಿಂಕ್ ದಿಸ್ ಇಸ್ ಎ ಗುಡ್ ಆಪ್ಷನ್ ಫಾರ್ ಲಾಟ್ ಆಫ್ ಯು ಪೀಪಲ್. ತುಂಬ ಜನ ಐ ಥಿಂಕ್ ಡಿಫ್ರೆನ್ಶಿಯೇಟ್, ಲೈಕ್ ನಮ್ಮ ಗಾಡಿ ಥರ ಬೇರೆಯವ್ರ ಗಾಡಿ ಇರಬಾರ್ದು ಗುರು ಅನ್ನೋರಿಗೆ ಈ ಗಾಡಿ ಪರ್ಫೆಕ್ಟು. ನೋಡಿ ಈವನ್ 5th ಗೇರಲ್ಲಿ ಯಾವ ರೇಂಜಿಗೆ ಪುಲ್ ಮಾಡ್ತಿದೆ ಅಂದರೆ, ನಾನು ಶಿಫ್ಟೇ ಮಾಡಿಲ್ಲ, ಆಲ್ಮೋಸ್ಟ್ 40ಇಂದ 90. ಪಿಕಪ್ ಮಾತ್ರ ಸಕಲಾಗಿದೆ ಗಾಡಿಯಲ್ಲಿ. ಟಾಕ್ ಅಬೌಟ್ ಹ್ಯಾಂಡಲ್ ಬಾರ್ ಪೊಸಿಷನ್. ಈಗ ಐ ಥಿಂಕ್ ನನ್ನ ಹೈಟ್ಗೆ 6 ಅಡಿ ಉದ್ದ ಇದ್ದೀನಿ ನಾನು, 6 feet ಟಾಲ್. ಸೊ ನನ್ನ ಹೈಟ್ಗೆ ಹ್ಯಾಂಡಲ್ ಬಾರ್ ಪೊಸಿಷನ್ ಪರ್ಫೆಕ್ಟ್ ಆಗಿದೆ. ಬಟ್ ನೀವೇನಾದ್ರು ಸ್ವಲ್ಪ ಶಾರ್ಟ್ ಆದರೆ ಸ್ವಲ್ಪ ಕಮಿಟೆಡ್ ಆಗಿಬಿಡುತ್ತೆ.
ಸೊ ಸ್ವಲ್ಪ ಕಮಿಟೆಡ್ ಅಂದರೆ ನೀವು ಸ್ಟ್ರೈಟಾಗಿ ಕುತ್ಕೊಂಡು ಹ್ಯಾಂಡಲ್ ಬಾರ್ನ ರೀಚ್ ಮಾಡೋಕ್ಕಾಗಲ್ಲ, ಲೈಟಾಗಿ ಕಮಿಟೆಡ್ ಪೊಸಿಷನ್ ಆಗಿಬಿಡುತ್ತೆ. ಸೊ ಅದರಿಂದ ಏನಂದರೆ ನೀವು ಲಾಂಗ್ ಡಿಸ್ಟೆನ್ಸ್ ಏನಾದರೂ ರೈಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಪೇನ್ ಆಗೋ, ರಿಸ್ಟ್ಗೆ ಇಲ್ಲ ಬ್ಯಾಕ್ಗೆ ಎಲ್ಲ ಪೇನ್ ಆಗುತ್ತೆ. ಬಟ್ ಅದು ಬಿಟ್ಟರೆ ಐ ಥಿಂಕ್ ನನಗೆ ಪರ್ಫೆಕ್ಟ್ ಆಗಿದೆ ಹ್ಯಾಂಡಲ್ ಬಾರ್ ಪೊಸಿಷನ್. ಫುಟ್ ಪೆಕ್ಸ್ ಪೊಸಿಷನ್ ಆಗಿರ್ಬೋದು, ಸ್ಟ್ರೇಟಾಗಿ ನಾನು ಎಲ್ಲಿ ಕೂತಿದ್ದೀನೋ ಆಲ್ಮೋಸ್ಟ್ ಅಲ್ಲೇ ಫುಟ್ ಪೆಕ್ಸೂ ಇದೆ. ಬಟ್ ಫುಟ್ ಪೆಕ್ಗೆ ಮತ್ತು ನನ್ನ ಸೀಟ್ಗೆ ತುಂಬ ಗ್ಯಾಪ್ ಕಮ್ಮಿ ಅಲ್ವಾ, ಸೊ ನಾನು ನಿಂತ್ಕೊಳ್ಳೋಕೆ ಏನಾದ್ರು ಟ್ರೈ ಮಾಡಿದ್ರೆ ಇಲ್ಲಿ ಹ್ಯಾಂಡಲ್ ಬಾರ್ನ ಇಟ್ಕೊಳ್ಳೋಕ್ಕೆ ತುಂಬ ಬೆಂಡ್ ಮಾಡಬೇಕು. ಸೊ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಕೊಳ್ಳಿ. ವೈಬ್ರೇಷನ್ಸ್ ಬಗ್ಗೆ ಮಾತಾಡಿದ್ರೆ ಐ ಥಿಂಕ್ ಇನ್ ದಿಸ್ ಸ್ಪೀಡ್ಸ್ ಅಷ್ಟೊಂದೇನು ವೈಬ್ರೇಷನ್ಸ್ ಇಲ್ಲ. ಬಟ್ ಅಬೌವ್ 5000 RPM, 4.5 5,000 RPM ಅಲ್ಲಿ ಸ್ವಲ್ಪ ವೈಬ್ಸ್ ಇದೆ. ಫುಟ್ ಪೆಕ್ಸಲ್ಲೇ ಆಗಲಿ ಈ ಹ್ಯಾಂಡಲ್ ಬಾರಲ್ಲೇ ಆಗಲಿ ವೈಬ್ರೇಷನ್ಸ್ ಇದೆ. ಬಟ್ ಅದು ಸ್ವಲ್ಪ ಲೇಟಾಗಿ ಕಿಕ್ಕಿನ್ ಆಗುತ್ತೆ. ತುಂಬ ಏನಾದರೂ ಹೈಯರ್ ಗೇರ್ಸಲ್ಲಿ ಹೋಗಿ ನಾವು ಲೋ ಸ್ಪೀಡ್ಸಲ್ಲಿ ಹೋಗ್ತಿದ್ರೆ ಯು ವಿಲ್ ಫೀಲ್ ದ ವೈಬ್ರೇಷನ್. ಬಟ್ ನಾವೇನೋ ಲೋಯರ್ ಗೇರ್ಸಲ್ಲಿ ಫಾಸ್ಟಾಗಿ ಹೋಗ್ತಿದ್ರೆ ಅಂದರೆ ಅಷ್ಟೊಂದು ವೈಬ್ಸ್ ಫೀಲ್ ಆಗಲ್ಲ ಅಂಟಿಲ್ ಯು ರೀಚ್ ಹೈಯರ್ RPM. ಅದು ಬಿಟ್ಟರೆ ಸ್ವಿಚ್ ಗೇರ್ಸು ನಿಮಗೆ ಸೇಮು. ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಟಾಗಲ್ ಬಟನ್ ಸಿಗುತ್ತೆ, ಅಪ್ಪು ಡೌನು ಬ್ಯಾಕು ಮತ್ತು ಮೆನ್ಯೂ ಆಪ್ಷನ್. ಇದು ಹಜರ್ಡ್ ಲೈಟ್ಸ್ ಬಟನ್ನೂ ಇದೆ. ಈ ಹೈ ಬೀಮ್ ಲೋ ಬೀಮ್ ಇದೆ, ಇಲ್ಲಿ ಆನ್ ಇದೆ, ಇಂಡಿಕೇಟರ್ಸ್ ಇದೆ ಇಷ್ಟು ಲೆಫ್ಟಲ್ಲಿ. ಇದರಲ್ಲಿ ನಿಮಗೆ ಸ್ಲಿಪ್ ಅಂಡ್ ಅಸಿಸ್ಟ್ ಕ್ಲಚ್ಚು ಸಿಗುತ್ತೆ, ಸೇಮ್ ಡ್ಯೂಕ್ 390 ಥರನೇ. ಸ್ಟ್ಯಾಂಡರ್ಡ್ ಆಗಿ ಕ್ವಿಕ್ ಶಿಫ್ಟರ್ ಕೂಡ ಸಿಗುತ್ತೆ. ಸೊ ನಿಮಗೆ ಈ ಇಂಜಿನ್ ಬಂದು 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಸೊ ಕ್ವಿಕ್ ಶಿಫ್ಟರ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ, ಅಪ್ ಪ್ಲಸ್ ಡೌನ್. ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಅಂತಾರೆ. ಘಾಟ್ ಸೆಕ್ಷನ್ ಬಂತು, ಇವಾಗ ಆಟ ಆಡ್ಬೋದು. ಬಟ್ ಏನಂದರೆ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಮಾಡಿಬಿಟ್ಟಿದ್ದೀನಿ, ಸೊ ದಟ್ ಈಸ್ ನಾಟ್ ಗುಡ್. ಟಕ್ಕಂತ ನಿಲ್ಲಿಸ್ಬಿಟ್ಟು ಈಗ ನಾನು ಲೋವೆಸ್ಟ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ. ಈಗ ಇದಿದೆಯಲ್ಲ ಕಂಪ್ರೆಷನ್ನ ರೈಟ್ ಸೈಡ್, ನಾನು ರೈಟ್ ಹ್ಯಾಂಡ್ ಸೈಡ್ಗೆ ತಿರುಗಿಸಿದ್ರೆ ಅದು ಹಾರ್ಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಫುಲ್ ಹಾರ್ಡ್ ಮಾಡಿಬಿಡ್ತೀನಿ, ಇದ್ ಕಡೆನೂ ಫುಲ್ ಹಾರ್ಡ್ ಮಾಡಿಬಿಡ್ತೀನಿ. ನಾನು ಸಾಫ್ಟಲ್ಲಿ ನೋಡಿದೆ ಏನು ಅಷ್ಟೊಂದು ಟ್ರಾವೆಲ್ ಇಲ್ಲ. ಈಗ ಹಾರ್ಡಲ್ಲಿ ಚೆಕ್ ಮಾಡೋಣ. ಫುಲ್ ಸ್ಟಿಫ್ ಮಾಡಿಬಿಟ್ಟಿದ್ದೀನಿ ಸಸ್ಪೆನ್ಷನ್ನ. ಹೇಳಿದ ಕಂಪ್ರೆಷನ್ನು ಅಷ್ಟೇ, ರೀಬೌಂಡು ಅಷ್ಟೇ. ಹಿಂದೆ ನಿಮಗೆ ಪ್ರೀಲೋಡು, ನಿಮಗೆ ಮುಂದೆ 151 mm ಟ್ರಾವೆಲ್ ಸಿಗುತ್ತೆ, ನಿಮಗೆ ಹಿಂದೆ 161 mm ಟ್ರಾವೆಲ್ ಸಿಗುತ್ತೆ. ಬಟ್ ಸ್ಟಿಫ್ ಮಾಡಿಬಿಟ್ರೆ ಸಿಗಲ್ಲ ಅಂದ್ಕೊಳ್ಳಿ. ಹಾಂ, ಇವಾಗ ಕಾನ್ಫಿಡೆನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿದೆ. ದಿಸ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಗೊತ್ತಾ. ಈ ಘಾಟ್ ಸೆಕ್ಷನ್ಸಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸಸ್ಪೆನ್ಷನ್ ಮೂವ್ಮೆಂಟ್ ಆಗ್ತಿದ್ರೆ ನಿಮಗೆ ಕಾರ್ನರಲ್ಲಿ ಕಾನ್ಫಿಡೆನ್ಸ್ ಸಿಗೋದೇ ಇಲ್ಲ. ಏನು ಗುರು ಬಿಸಿಲು ಚೆನ್ನಾಗಿದೆ ಗುರು ಈ ಘಾಟ್ ಸೆಕ್ಷನ್. ಚೆನ್ನಾಗಿದೆ ಗುರು ಗಾಡಿ ಓಡ್ಸೋಕ್ಕೆ. ಇವನ್ ನೋಡಿ ಗೇರ್ ಶಿಫ್ಟಿಂಗ್ ಅಂತೂ ಸಿಕ್ಕಾಬಿಡೆ ಸ್ಮೂತ್. ಕ್ವಿಕ್ ಶಿಫ್ಟರ್ ವರ್ಕ್ ಆಗುತ್ತೆ, ಬಟ್ ಡ್ಯೂಕ್ 390 ಅಷ್ಟೊಂದು ಸ್ಲೀಕಾಗಿ ವರ್ಕ್ ಆಗಲ್ಲ. ಸೊ ಸ್ವಲ್ಪ ಟೈಮಲ್ಲಿ ಮಿಸ್ ಹೊಡಿಯುತ್ತೆ ಕ್ವಿಕ್ ಶಿಫ್ಟರ್, ಅದನ್ನ ನೋಡ್ಕೊಳ್ಳಿ. ಬಟ್ ನಿಮಗೆ ರೈಟ್ ಸೈಡಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಇದೆ, ಇಗ್ನಿಷನ್ ಬಟನ್ ಒಂದಿದೆ ಅಷ್ಟೇ. ರೈಟ್ ಸೈಡಲ್ಲಿ ನಿಮಗೆ ಫ್ರಂಟ್ ಬ್ರೇಕ್ಸ್ ಇದೆ. ಈಗ ನಾನು 50 ಸ್ಪೀಡಲ್ಲಿ ಹೋಗ್ತಿದ್ದೀನಿ, ಲೆಟ್ಸ್ ಸಿ ಹೌ ಇಟ್ ಸ್ಟಾಪ್ಸ್. ಆಲ್ಮೋಸ್ಟ್ ಸ್ಟಾಪ್ ಹೊಡೀತು. ಸೆಂಟರ್ಡ್ ಬ್ರೇಕ್ ಪ್ಯಾಡ್ ಸಿಗುತ್ತೆ ನಿಮಗೆ, ಫ್ರಂಟ್ ಟು ರಿಯರ್. ತುಂಬಾ ಪ್ರೋಗ್ರೆಸಿವ್ ಬ್ರೇಕಿಂಗ್ ಇರುತ್ತೆ. ಸೊ ಬ್ರೇಕಿಂಗ್ ತುಂಬಾ ಶಾರ್ಪ್ ಆಗಿರುತ್ತೆ, ಅದನ್ನ ನೋಡ್ಕೊಳ್ಳಿ. ಸೊ ನನಗೆ ಕೂರೋ ಪೊಸಿಷನ್ ಅಲ್ಲಿ ಸೀಟ್ ಕಂಫರ್ಟ್ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದ ಸೀಟ್. ಬಟ್ ಈ ಟ್ಯಾಂಕ್ ಶೇಪ್ ಇದೆಯಲ್ಲ, ಸೊ ಡ್ಯೂಕ್ 390 ನೋಡಿದ್ರೆ ಹಿಂಗೆ ಟಕ್ ಅಂತ ಓಪನ್ ಅಪ್ ಆಗ್ಬಿಡುತ್ತೆ ಇಲ್ಲಿ. ಬಟ್ ಇದ್ರಲ್ಲಿ ಒಂಥರ ಸ್ಮೂತ್ ಆಗಿ ಕೊಟ್ಟಿದ್ದಾನೆ. ಕಾಲ್ ಇಟ್ಕೊಳ್ಳೋಕೆ ಚೆನ್ನಾಗಿದೆ. ಬಟ್ ಏನಂದ್ರೆ ಆ ಪೇಂಟ್ ಇದೆಯಲ್ಲ, ಕಾಲ್ಗೆ ಸ್ಲಿಪ್ ಆಗ್ತಿದೆ. ಡೆಫಿನೆಟ್ಲಿ ಗಾಡಿ ತಗೊಳ್ಳೋರೆಲ್ಲೂ ಟ್ಯಾಂಕ್ ಗ್ರಿಪ್ಪರ್ಸ್ ಹಾಕೊಳ್ಳಿ, ಸೊ ದಟ್ ಯು ಕ್ಯಾನ್ ರೈಡ್ ಮಚ್ ಮೋರ್. ನಾನು ಈಗ ಇದನ್ನ ಗ್ರಿಪ್ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡಿ. ರೈಡಿಂಗ್ ಪ್ಯಾಂಟ್ ಎಷ್ಟು ಸ್ಮೂತ್ ಆಗಿ ಹೋಗ್ಬಿಡ್ತಾ ಇದೆ. ತುಂಬಾ ಫನ್ ಇದೆ ಗುರು ಗಾಡಿ. ಈ ಹೊಸ 390cc ಇಂಜಿನ್ ಇದೆಯಲ್ಲ, 399cc ಸೂಪರ್ ಅಂತಾನೆ ಹೇಳ್ಬೇಕು. ಪವರ್ ತುಂಬಾ ಜಾಸ್ತಿ ಬರ್ತಾ ಇದೆ, ಪ್ಲಸ್ ಟಾರ್ಕ್ನು ಜಾಸ್ತಿ ಬರ್ತಾ ಇದೆ. ಸೊ ಯು ಕ್ಯಾನ್ ಫೀಲ್ ಇಟ್ ಇನ್ ಯುವರ್ ಥ್ರಾಟಲ್. ಸೊ ನಾನು ಸಸ್ಪೆನ್ಷನ್ ಸ್ಟಿಫ್ ಮಾಡಿದಾಗ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಕಾರ್ನರಿಂಗ್ ಕಾನ್ಫಿಡೆನ್ಸ್ ತುಂಬ ಇರುತ್ತೆ. ಗಾಡಿ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ಕಾರ್ನರ್ಸಲ್ಲಿ ಡೈರೆಕ್ಷನ್ಸ್ ಚೇಂಜ್ ಮಾಡಿದಾಗ ಗಾಡಿ ಸ್ವಲ್ಪ ತುಂಬ ಸ್ಟೇಬಲ್ ಆಗಿರುತ್ತೆ, ಅದು ಅಡ್ವಾಂಟೇಜ್. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ ಸಡನ್ ಆಗಿ ಏನಾದರೂ ರೋಡ್ ಚೆನ್ನಾಗಿಲ್ದೇ ಇರೋದು ಬಂದರೆ ನಿಮಗೆ ಎವ್ರಿ ಸಣ್ಣ ಚೇಂಜಸ್ ಕೂಡ ನಿಮ್ಮ ಹ್ಯಾಂಡಲ್ ಬಾರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಇದನ್ನು ಒಂದನ್ನು ನೆನ್ಪಿಟ್ಕೊಬೇಕು. ಸೊ ನೀವು ರೋಡ್ ಚೆನ್ನಾಗಿಲ್ದಿರೋ ಹತ್ರ ಹೋದ್ರೆ, ಸೊ ಐ ಥಿಂಕ್ ಹಿಂದೆನೂ ಅಡ್ಜಸ್ಟ್ ಮಾಡ್ಕೊಬೋದು, ಮುಂದೆನೂ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನೋಡಿಕೊಂಡು ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ, ತುಂಬ ಏನಿಲ್ಲ. ಲೈಕ್ ಅಡ್ವೆಂಚರ್ 390 ಥರ ಸ್ಪೋಕ್ ವೀಲ್ಸ್ ಇದೆಯಲ್ಲ, ಅದ್ರ ಥರ 20 ಕ್ಲಿಕ್ಸು ಆ ಥರ ಎಲ್ಲ ಏನಿಲ್ಲ. ಇದರಲ್ಲಿ 6 ಕ್ಲಿಕ್ಸು. ಸೊ ಆರಾಮ್, ಐ ಥಿಂಕ್ 5-6 ಗೊತ್ತಿಲ್ಲ, 6 ಕ್ಲಿಕ್ಸು. ಸೊ ತುಂಬ ಈಸಿ. ಪರವಾಗಿಲ್ಲ ಬ್ರೋ, ಇಲ್ಲಿಂದ ಇಲ್ಲಿಗೆ ತಾನೆ ನೋಡಕ್ ಚೆನ್ನಾಗಿದ್ರೆ, ಒಳ್ಳೆ ಹಳೆ ಕಾಲದ ಹೀರೋ ಥರ ಸ್ಪೆಕ್ಸ್ ಹಾಕೊಂಡು.
ಮಾಡ್ಕೊಬೇಕಲ್ಲ. ಚೆನ್ನಾಗಿದೆ ಲುಕ್. ಫೈನ್ ಹಾಕ್ರಪ್ಪ, ಹೆಲ್ಮೆಟ್ ಹಾಕಿಲ್ಲ ಅಂತ ಹಾಕ್ತೀನಿ ರೀ ಮೀಮ್. ನಾನು ಹೆಲ್ಮೆಟ್ ಫೈನ್ ಹಾಕ್ರಿ ಅಂತ ಹೇಳ್ತೀನಿ ನಾನು ವಿಡಿಯೋದಲ್ಲಿ. ನಮ್ಮ ಟ್ರಿಪಲ್ ರಶ್ ಕನ್ನಡ ಆದಿ ಅವರು ಸೂಪರ್, ಒಳ್ಳೆ ಮನುಷ್ಯ ಮಾತ್ರ. ಅವರು ಇಲ್ಲೇ ಶೂಟಿಂಗ್ ಮಾಡ್ತಾರೆ. ಸೊ ಬೆಂಗಳೂರಿಂದ ನಾವಿಬ್ಬರೇ ಬಂದಿರೋದು, ಅಂದರೆ ಕನ್ನಡದಲ್ಲಿ ಮಾಡೋರು. ಸಪೋರ್ಟ್ ಮಾಡ್ರಪ್ಪ ಅವ್ರಿಗೂ ನಮಗೂ ಎಲ್ಲರಿಗೂ. ಸೊ ಈ ಗಾಡಿ ವೆಯ್ಟ್ ಬಂದು ನಿಮಗೆ 171 kg ಏನೋ ಇದೆ. ಸೊ KTMಗಿಂತ ನಿಮಗೆ ಸ್ವಲ್ಪ ವೆಯ್ಟ್ ಜಾಸ್ತಿ, ಇದರಲ್ಲಿ 3 kg ಏನೋ ಜಾಸ್ತಿ ಇದೆ. ಬಿಕಾಸ್ ಇದು ಪ್ಲಸ್ ನಿಮಗೆ ಬ್ಯಾಶ್ ಪ್ಲೇಟು ಇದೆಲ್ಲ ಡಿಫ್ರೆಂಟಾಗಿ ಕೊಟ್ಟಿದ್ದಾನಲ್ಲ, ಸೊ ಅದರಿಂದ ನಿಮಗೆ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ, 3 kg ಜಾಸ್ತಿ. ಬಟ್ ಓವರ್ ಆಲ್ ಆ ಡ್ಯೂಕ್ 390 ಎಷ್ಟು ಚೆನ್ನಾಗಿದೆಯೋ ಈ ಗಾಡಿನೂ ಅಷ್ಟೇ ಚೆನ್ನಾಗಿದೆ. ಒಂದು ಸ್ವಲ್ಪ ಡಿಫ್ರೆನ್ಸಸ್ ಅಷ್ಟೇ. ಪ್ಲಸ್ ನಿಮಗೆ ಡಿಸ್ಪ್ಲೇಯಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಟೈಮ್ ಸಿಗುತ್ತೆ, ಪಕ್ಕದಲ್ಲಿ ನಿಮಗೆ ಫ್ಯೂಲ್ ಗೇಜ್ ಸಿಗುತ್ತೆ. ನನಗೆ 190 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಇಲ್ಲಿ ಟೆಂಪ್ರೇಚರ್ ಗೇಜ್ ಇದೆ, ಮಿಡ್ಲಲ್ಲಿ ನಿಮಗೆ ಟ್ಯಾಕೋಮೀಟರ್ ಇದೆ, ಅಂದರೆ RPM ಮೀಟರ್ ಅಂತ. ಮೇಲೆ ನಿಮಗೆ ಸ್ಪೀಡು ಚಿಕ್ಕದಾಗಿದೆ, ಅದ್ರ ಕೆಳಗಡೆ ಓಡೋಮೀಟರ್, ಬ್ಯಾಟ್ರಿ, ಸ್ಪೀಡ್ ಎಷ್ಟು ಮತ್ತು ಟ್ರಿಪ್ ಒನಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಅದ್ರ ಕೆಳಗಡೆ ನಿಮಗೆ ಸ್ಟ್ರೀಟ್ ಮೋಡು, ABS ಯಾವುದಿದೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆ, ಇಷ್ಟೆಲ್ಲ ಡೀಟೇಲ್ಸ್ ಬರುತ್ತೆ. ಬಟ್ ಮೇಲೆ ನಿಮಗೆ ಟೇಲ್ ಲೈಟ್ಸು ಲೈಕ್ ಇಂಡಿಕೇಟರ್ಸ್ ಆನ್ ಮಾಡಿದಾಗ, ನ್ಯೂಟ್ರಲ್ ಬಂದರೆ ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಕೂಡ ಇದೆ. ನಿಮ್ಗೆ ಏನಾದರೂ ಹೈ ಬೀಮ್ ಲೋ ಬೀಮ್ ಹಾಕಿರ್ತೀರಾ, ಇಲ್ಲಿ ಬರುತ್ತೆ ನಿಮಗೆ ಹೈ ಬೀಮ್ ಲೋ ಬೀಮ್ ಅಂತ. ಸೊ ಈಗ ಮೆನ್ಯೂಗೆ ಹೋದ್ರೆ ನಾವು ನಿಮಗೆ ರೈಡಿಂಗ್ ಮೋಡ್ಸ್ ಮಾಡ್ಕೊಬೋದು. ಸೊ ಈಗ ಸ್ಟ್ರೀಟ್ ಮೋಡಲ್ಲಿದೆ. ಸ್ಟ್ರೀಟ್ ಮೋಡ್ ಬಿಟ್ಟರೆ ಬೇರೆ ಯಾವ ಮೋಡು ಚೇಂಜ್ ಆಗ್ತಾ ಇಲ್ಲ. ಈಗ ತಕ್ಷಣಕ್ಕೆ ಈ ಗಾಡಿಯಲ್ಲಿ ಇದೊಂದೇ ಮೋಡು. ಸೊ ನೀವು ABS ರೋಡಲ್ಲಿ ಇಟ್ಕೊಬೋದು. ಸೂಪರ್ ಮೋಟೋ ಅಂತಿದೆ, ರೇರ್ ವೀಲ್ನ ನೀವು ಕಂಪ್ಲೀಟಾಗಿ ಆಫ್ ಮಾಡ್ಕೊಬೋದು. ಪ್ಲಸ್ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಕೊಬೋದು. ಸೊ ಅದೊಂದಿದೆ. ಕ್ವಿಕ್ ಶಿಫ್ಟರ್ನ ಕೂಡ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಸೊ ಕ್ವಿಕ್ ಶಿಫ್ಟರ್ ಏನಂದರೆ ನಾವು ಕ್ಲಚ್ ಹಿಡಿದೆ ಶಿಫ್ಟ್ ಮಾಡೋದು. ಇದು ಆಟೋಮ್ಯಾಟಿಕ್ಕಾಗಿ ಥ್ರಾಟಲ್ಗೂ ಅಷ್ಟೇ ಗೇರ್ಗೂ ಅಷ್ಟೇ ತೋರಿಸುತ್ತೆ. ಸೊ ನಿಮಗೆ ಥ್ರಾಟಲ್ ಕಟ್ ಆಫ್ ಆಗಲ್ಲ, ಇಮಿಡಿಯೇಟ್ ಆಗಿ ಶಿಫ್ಟ್ ಆಗುತ್ತೆ. ನಿಮಗೆ ಇಂಟರ್ಫೇಸ್ ನಾನು ಚೇಂಜ್ ಮಾಡ್ಕೊಬೋದು. ಇದು ಡಿಫಾಲ್ಟ್. ಫೇವ್ರೇಟ್ಸ್ ಇಲ್ಲದೆ ಇರೋ ಇಂಟರ್ಫೇಸ್ ಅಂದರೆ ನಿಮಗೆ ಓಡೋಮೀಟ್ರು ಅದೆಲ್ಲ ನಾನ್ಸೆನ್ಸ್ ಏನು ತೋರಿಸಲ್ಲ, ಸಿಂಪಲ್ ಆಗಿದೆ. ಆ್ಯಂಡ್ ನನ್ನ ಗ್ಲೌಸ್ಗೂ ಮತ್ತು ಈ ಸ್ಪೀಡೋಮೀಟರ್ಗೆ ತುಂಬ ಮ್ಯಾಚ್ ಆಗ್ತದೆ. ಬಟ್ ಇದರಿಂದ ನಿಮಗೆ ವಿಂಡ್ ಬಫೆಟಿಂಗ್ ಏನು ಸ್ಟಾಪ್ ಆಗ್ತಿಲ್ಲ, ಸುಮ್ಮನೆ ಲುಕ್ಸ್ಗಷ್ಟೇ. 13 ಲೀಟರ್ ಫ್ಯೂಲ್ ಟ್ಯಾಂಕ್ ಹೇಳಿದ್ನಲ್ಲ, ನಿಮಗೆ ಮೈಲೇಜ್ ಬಂದು ಈ ಗಾಡಿಯಲ್ಲಿ 30.5 ಅಂದರೆ 30 ಕಿಲೋಮೀಟರ್ ಪರ್ ಲೀಟರ್ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಬರುತ್ತೆ ಅಂದರೆ ಒಂದು 28ವರೆಗೂ ಬರ್ಬೋದು, 27ಇಂದ 28. ಅಮ್ಮಮ್ಮ ನೀವು ನಿಧಾನಕ್ಕೆ ಓಡಿಸ್ತೀರಾ ಅಂದರೆ 30 ಬರುತ್ತೆ. ನನ್ನ ಮಗ ನಿಧಾನಕ್ಕೆ ಓಡಿಸ್ತಾನೆ ಹೇಳಿ ಈ ಗಾಡಿನ. ಸೊ ಡೆಫಿನೆಟ್ಲಿ 28 ಎಕ್ಸ್ಪೆಕ್ಟ್ ಮಾಡಿದ್ರು ಈ ಗಾಡಿಯಲ್ಲಿ ನಿಮಗೆ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್, 310 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ. ಡಿಸ್ಅಡ್ವಾಂಟೇಜಸ್ ಬಗ್ಗೆ ಈಗ ಮಾತಾಡೋಣ. ಫಸ್ಟು ಪಿಲಿಯನ್ ಸೀಟು ಎಷ್ಟಿದೆ. ಸೊ ಅದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕಂಫರ್ಟ್ ಸಿಗೋದಿಲ್ಲ. ಪಿಲಿಯನ್ ಕೂತ್ತಾರೆ ಅಂದರೆ ಲೈಕ್ ಪರವಾಗಿಲ್ಲ, ಕೂತ್ಕೊಬೋದು, ಬಟ್ ಕಂಫರ್ಟ್ ಇರೋದಿಲ್ಲ, ಪಿಲಿಯನ್ ಕಂಫರ್ಟ್. ಸೆಕೆಂಡು, ಈ ಮಿರರ್ಸು ಸ್ವಲ್ಪ ರೌಂಡಾಗಿ ದೊಡ್ಡದಾಗಿದೆ, ಬಟ್ ಶೋಲ್ಡರ್ ತುಂಬ ಕಟ್ ಆಫ್ ಆಗ್ತಿದೆ. ಸೊ ಇನ್ನು ಸ್ವಲ್ಪ ವೈಡಾಗ 390 ಮಿರರ್ಸ್ ತುಂಬ ಚೆನ್ನಾಗಿತ್ತು, ಬಟ್ ಇದರಲ್ಲಿ ಮಿರರ್ಸು ಅಷ್ಟರಲ್ಲೇ ಇದೆ. ಸೊ ಡೆಫಿನೆಟ್ಲಿ ಲಿಟಲ್ ವೈಡರ್ ಮಿರರ್ಸ್ ನೋಡೋಕೆ ಚೆನ್ನಾಗಿದೆ, ಬಟ್ ಯೂಸ್ಫುಲ್ ಇಲ್ಲ ಜಾಸ್ತಿ. ಸಸ್ಪೆನ್ಷನ್ ಬಗ್ಗೆ ಹೇಳಬೇಕಲ್ಲ, ಈ ಗಾಡಿಗೆ ಆ ಸಸ್ಪೆನ್ಷನ್ಗೆ ಪ್ಲಸ್ ಇದರಲ್ಲಿ ಏನು ಗೊತ್ತಾ, ಮೇನ್ ಪ್ರಾಬ್ಲಮೇ ಈ ಸ್ಪೋಕ್ ವೀಲ್ಸ್ಗಳು. ಬಿಕಾಸ್ ಅಲಾಯ್ ವೀಲ್ಸ್ಗೆ ಸ್ಪೋಕ್ ವೀಲ್ಸ್ಗೆ ನಾನು ಜಸ್ಟ್ ಟ್ಯೂಬ್ಲೆಸ್ಸೇ ಅಲ್ಲ, ಬೇರೆ ತುಂಬ ಚೇಂಜಸ್ ಇದೆ. ನಿಮಗೆ ಸ್ಪೋಕ್ ವೀಲ್ಸು ತುಂಬ ಫ್ಲೆಕ್ಸ್ ಆಗುತ್ತೆ, ಓಕೆ. ಸೊ ಅದರಿಂದ ಹೊಡಿಯುವಂಥ ಚಾನ್ಸಸ್ ತುಂಬಾ ಇರೋದಿಲ್ಲ. ಸ್ಪೋಕ್ಸ್ ಇರುತ್ತಲ್ಲ, ಟ್ಯೂಬ್ ಸ್ಪೋಕ್ಸ್ ಅಂತ, ಅದರಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಯಾವ್ದಾದ್ರು ದೊಡ್ಡದಾಗಿ ಬಂಪ್ ಹೋಗಿ ಹೊಡೆದ್ರೆ ಅದರಲ್ಲಿ ನಿಮಗೆ ಸ್ವಲ್ಪ ಫ್ಲೆಕ್ಸ್ ಆಗುತ್ತೆ, ಡ್ಯಾಮೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ. ಪ್ಲಸ್ ಅಡ್ವಾಂಟೇಜ್ ಏನಂದರೆ ಟ್ಯೂಬ್ ಇರುತ್ತಲ್ವ, ಅದು ರಿಮ್ ಡ್ಯಾಮೇಜ್ ಆದ್ರೂ ನಮಗೆ ಗಾಳಿ ಆಚೆ ಬಂದ್ಬಿಡಲ್ಲ. ಅಲಾಯ್ ವೀಲ್ಸ್ ಏನಂದ್ರೆ ಆ ಥರ ಕಂಪ್ರೆಸ್, ಆ ಥರ ಏನು ಎಕ್ಸ್ಪ್ಯಾಂಡ್ ಕಂಪ್ರೆಸ್ ಆಗೋದಿಲ್ಲ ವೀಲು, ಸ್ವಲ್ಪ ಕೂಡ ಚೇಂಜಸ್ ಆಗೋದಿಲ್ಲ, ಡಿಫಾರ್ಮ್. ಸೊ ನಾವೇನಾದರೂ ಸ್ಪೀಡ್ ಬಂಪು ಏನಾದರೂ ಪಾಟ್ ಹೋಲ್ನ ಜೋರಾಗಿ ಹೊಡೆದ್ರೆ ವೀಲ್ ಬೆಂಡ್ ಆಗಿಬಿಡುತ್ತೆ, ಆಮೇಲೆ ಗಾಳಿ ಹೋಗ್ಬಿಡುತ್ತೆ. ಬಟ್ ಆ ಫ್ಲೆಕ್ಸ್ ಅನ್ನೋದು ಇದೆಯಲ್ಲ, ಸೊ ಅದು ಈಗ ನಾನು ತೋರಿಸ್ತೀನಿ, ಅಲ್ಲಿ ಮುಂದೆ ಕಾರ್ನರ್ ಇದೆ, ಆ ಫ್ಲೆಕ್ಸ್ ಅನ್ನೋದು ಇದೆಯಲ್ಲ ವೀಲಲ್ಲಿ, ಅದೊಂಥರ ಏನೋ ಕಾನ್ಫಿಡೆನ್ಸ್ ಇನ್ಸ್ಪೈರ್ ಮಾಡ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಟೈರ್ಸ್ ಇದೆಯಲ್ಲ, ಡಬ್ಬ ಟೈರ್ಸ್ಗಳು, ಲೈಕ್ ಆಫ್ ರೋಡ್ಗೆ ಓಕೆ, ರೋಡ್ಗೆ ಓಕೆ. ಈಗ 50-50 ಟೈರ್ಸ್ ಇಟ್ಕೊಂಡು ನಾನೇನು ಮಾಡಲಿ, ನಾನೇನು ಈ ಗಾಡಿಯಲ್ಲಿ ಆಫ್ ರೋಡಿಂಗ್ ಹೋಗೋಕ್ಕಾಗುತ್ತಾ? ಆಫ್ ರೋಡಿಂಗ್ ಹೋಗೋಕ್ಕಾಗಲ್ಲ. ಓಹೋ, ಏನು ಸಖತ್ತಾಗಿದೆ ನೋಡಿ. ಸೊ ಆಫ್ ರೋಡೇ ನಾನು ಹೋಗಲ್ಲ ಅಂದಮೇಲೆ ಏನಕ್ಕೆ ಈ ಟೈರ್ಸ್ ಇಟ್ಕೊಂಡು ನಾನು ಏನು ಮಾಡಲಿ? ಏನು ನಾರ್ಮಲ್ ಟೈರ್ಸ್ ಕೂಡ ಲೈಕ್ ನಾರ್ಮಲ್ ಆಫ್ ರೋಡಿಂಗ್ನ ಹ್ಯಾಂಡಲ್ ಮಾಡುತ್ತಪ್ಪ. ಇದ್ರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪ್ಲಾನು ನನ್ಗೆ ಗೊತ್ತು, ಡ್ಯೂಕ್ಗೂ ಇದಕ್ಕೂ ಡಿಫ್ರೆನ್ಶಿಯೇಟ್ ಮಾಡೋಣ, ಏನಾದ್ರು ಡಿಫ್ರೆಂಟ್ ಆಗಿ ಕೊಡೋಣ ಅಂತ. ಬಟ್ ಹಂಗಂತ ಫುಲ್ ಎಲ್ಲ ಗುರು ಪಂಚರ್ ಆದ್ರೆ ಅಂದ್ರೆ ಅಷ್ಟೇ. ಈಗ ನಾನು ಬಂದಿದ್ದೀನಿ ಪುಣೆ ಸಿಟಿಯಿಂದ ಎಷ್ಟು
40-50 ಕಿಲೋಮೀಟರ್ ದೂರದಲ್ಲಿ ಇದೀನಿ ಈಗ ನಾನು. ಇವಾಗ ನಾನು ಇಲ್ಲಿ ಪಂಚರ್ ಆಗ್ಬಿಟ್ರೆ ಏನ್ ಗತಿ? ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಫೋನ್ ಕನೆಕ್ಷನ್ ಇಲ್ಲ, ನೆಟ್ವರ್ಕೇ ಇರೋದಿಲ್ಲ. ಟ್ಯೂಬ್ಲೆಸ್ ಈ ಆಪ್ಷನ್ ನನಗೆ ಇಷ್ಟ ಆಗ್ಲಿಲ್ಲ. ಐ ಥಿಂಕ್ ದೇ ಶುಡ್ ಹವ್ ಗಿವನ್ ಅನ್ ಆಪ್ಷನ್. ಈ ಆಪ್ಷನ್ ಕೊಡಬೇಕಾಗಿತ್ತು. ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಪ್ಲಸ್ ನಿಮಗೆ ಬೇರೆ ಟೈರ್ಸ್ ಇರೋಂಥ ಆಪ್ಷನ್ ಕೊಡೋದು. ಬಿಕಾಸ್ ಈ ಟೈರ್ಸ್ ಏನು ಕಮ್ಮಿ ಇಲ್ಲ ಗುರು. ಪೆರಲಿ ಸ್ಕಾರ್ಪಿಯನ್ ಟೈರ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇದೆ. ದಟ್ ವುಡ್ ಹವ್ ಬಿನ್ ಅ ಗುಡ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ನಿಮಗೆ ಡ್ಯೂಕ್ 390 ನಿಮ್ಗೆ 15 ಲೀಟರ್ ಟ್ಯಾಂಕ್ ಬಂದ್ರೆ ಇದ್ರಲ್ಲಿ 13 ಬರೋದು. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳಬೇಕು. ಪ್ಲಸ್ ನೀವು ಈ ಗಾಡಿನ KTM ಶೋರೂಮ್ಸ್ ಎಲ್ಲ ಸಿಗೋದು ನಿಮಗೆ. ಸೊ ಅದೊಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಇರುತ್ತೆ. ಸೊ ನೀವು ಈ ವಿಡಿಯೋ ನೋಡೋಷ್ಟಲ್ಲ ಆಲ್ಮೋಸ್ಟ್ ಗಾಡಿನೂ ಶೋರೂಮ್ಗಳಿಗೆ ಬಂದ್ಬಿಟ್ಟಿರುತ್ತೆ. ಸೊ ನೀವು ಹೋಗಿ ನೋಡ್ಬೋದು. ಈ ಥ್ರಾಟಲ್ ಕ್ಯಾಲಿಬ್ರೇಷನ್ ಇದೆಯಲ್ಲ, ಥ್ರಾಟಲ್ ಅಲ್ಲಿ ಕೆಲವು ಟೈಮಲ್ಲಿ ಫ್ಯೂ ಗೇರ್ಸ್ ನಾನು ಥ್ರಾಟಲ್ ಬಿಟ್ರು ಸ್ವಲ್ಪ ಮುಂದೆ ಹೋಗುತ್ತೆ. ಆಮೇಲೆ ನಾನು ಬ್ರೇಕ್ ಬೈಟ್ ಇದೆಯಲ್ಲ, ಕೆಲವು ಟೈಮಲ್ಲಿ ಟೂ ಪ್ರೋಗ್ರೆಸಿವ್ ಇದೆ ಬ್ರೇಕ್ಸು. ಸೊ ಕೆಲವು ಟೈಮಲ್ಲಿ ABS ತುಂಬ ಬೇಗ ಕಿಕ್ಕಿನ್ ಆಗ್ಬಿಡುತ್ತೆ. ಅದು ನನಗೆ ಇಷ್ಟ ಆಗಿಲ್ಲ. ರಿಯರ್ ಬ್ರೇಕ್ಸೂ ಓಕೆನೆ, ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿಲ್ಲ. ನೋಡಿ ಈಗ ನಾನು ಎಷ್ಟು ಜೋರಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ABS ಅಲೋನೇ ಮಾಡ್ತಾ ಇಲ್ಲ ಗಾಡಿನ ನಿಲ್ಸೋದಕ್ಕೆ. ವುಡ್ ಹ್ಯಾವ್ ಬಿನ್ ಬೆಟರ್ ಅವ್ರು ಅಲೋ ಮಾಡಿದರೆ. ಇನ್ನು ಚೆನ್ನಾಗಿ ಬ್ರೇಕಿಂಗ್ ಇದ್ದಿದ್ರೆ ರಿಯರ್ ಅಲ್ಲಿ ಚೆನ್ನಾಗಿರೋದು. ಈ ಗಾಡಿಯಲ್ಲಿ ನಿಮ್ಗೆ ಜಸ್ಟ್ ಎಷ್ಟು 18,000 ಕಮ್ಮಿನೇ. ತುಂಬಾ ಫೀಚರ್ಸ್ ಮಿಸ್ಸಿಂಗ್ ಇದೆ. ಲಾಂಚ್ ಕಂಟ್ರೋಲು, ಬ್ಲೂಟೂತ್ ಕನೆಕ್ಟಿವಿಟಿ ಫೀಚರ್ಸು, ಮ್ಯೂಸಿಕ್ ಕಂಟ್ರೋಲು, ಈ ತರ ಆಪ್ಷನ್ಸ್ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಸೊ ಇದೆಲ್ಲ ಸಿಗೋದಿಲ್ಲ. ಐ ಥಿಂಕ್ ಓವರ್ ಸೀರಿಯಸ್ಲಿ ಒಳ್ಳೆ ಗಾಡಿ, ಸಾಕಾಗಿದೆ ಗುರು. ಸ್ವಲ್ಪ ಫನ್ ರೈಡಿಂಗ್ ಮಾಡೋಣ ಬನ್ನಿ. ತುಂಬಾ ಲೀನ್ ಮಾಡೋಕ್ಕೂ ಆಗಲ್ಲ ನಾನು, ಬಿಕಾಸ್ ಈ ಟೈರ್ ಸಪೋರ್ಟ್ ಮಾಡಲ್ಲ. ಏನೋ ಲೀನ್ ಮಾಡಕ್ ಹೋದ್ರೆ ಪಕ್ಕ ಸ್ಲೈಡ್ ಆಗುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. 80 ಇಂದ 100ಗೆ ಕಂಫರ್ಟಬಲ್ ಆಗಿ ಕ್ರೂಸ್ ಮಾಡ್ಬೋದು. 110 ಕೂಡ ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್. ಇದು ಟಾಪ್ ಸ್ಪೀಡ್ ನಿಮ್ಗೆ ಆಲ್ಮೋಸ್ಟ್ 160, 165, 170 ಕೂಡ ಹೋಗುತ್ತೆ ಟಾಪ್ ಸ್ಪೀಡ್. ನಾನು KTM ಅಲ್ಲಿ ಚೆಕ್ ಮಾಡಿದಾಗ 160 ಈಸಿಯಾಗಿ ಹೋಯ್ತು ನನ್ನ ವೇಟ್ಗೆ. ಇನ್ನು ಟ್ರ್ಯಾಕ್ ಸಿಗ್ಲಿಲ್ಲ. ಬಟ್ ತುಂಬಾ ಜನ 170 ಕೂಡ ಹೋದ್ರು. ಬಟ್ ಇದರಲ್ಲಿ ಇರೋದು ಎಲ್ಲ ಸೇಮ್ ಅಲ್ವಾ. ಸೊ 170 ಆರಾಮಾಗಿ ಹೋಗುತ್ತೆ. ಇವ್ರೇನ್ ಮಾಡ್ಬಿಡೋದ್ರು ಗೊತ್ತಾ ತಪ್ಪು? ಈ ಚಾಸಿ, ಈ ಇಂಜಿನ್ನು, ಈ ಸಸ್ಪೆನ್ಷನ್ ಎಲ್ಲ ಅಲಾಯ್ ವೀಲ್ಸು ಆ ಟೈರ್ಗೆ ಡಿಸೈನ್ ಮಾಡಿರೋದು. ಇವ್ರು ಸಡನ್ ಆಗಿ ವೀಲ್ಸ್ ಎಲ್ಲ ಆರ್ಕಿಟೆಕ್ಚರ್ ಚೇಂಜ್ ಮಾಡ್ಬಿಟ್ಟು ಈ ತರ ವೀಲ್ಸ್ ಸೆಟಪ್ ಕೊಟ್ಬಿಟ್ರೆ ಐ ಥಿಂಕ್ ಗಾಡಿ ಇಟ್ ಡಸಂಟ್ ಫೀಲ್ ದಟ್ ಕಂಫರ್ಟಬಲ್. ಅಟ್ರಾಕ್ಷನ್ ಅಂತ ಸಾಕಾಗಿದೆ. ಎಂಜಿನ್ ಬ್ರೇಕಿಂಗ್ ಈಸ್ ಆಲ್ಸೋ ನೈಸ್. ಸೊ ಇಲ್ಲಿ ಈ ನದಿ ಆಲ್ಮೋಸ್ಟ್ ಆಮಿನಿ ಘಾಟ್ ಕ್ರಾಸ್ ಮಾಡೋವರೆಗೂ ಬರ್ತಾನೆ ಇರುತ್ತೆ. ಇದು ಒಂದು ಕೆರೆ. ಸೂಪರ್ ವ್ಯೂ, ರೋಡೂ ಸಾಕಾಗಿದೆ ಇಲ್ಲಿ. ಹೋಪ್ ಈ ವಿಡಿಯೋಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ಸು ಈ ಸ್ವೆಟ್ ಪಿಲಿಯನ್ 401 ಅಂತ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲಸ್ ಇವರೇ ವಿಟ್ ಪಿಲಿಯನ್ 250 ಲಾಂಚ್ ಮಾಡಿದ್ದಾರೆ. ಅದ್ರಲ್ಲಿ 401 ಇಲ್ಲ, 250 ಮಾತ್ರನೇ ಲಾಂಚ್ ಮಾಡಿದೆ. ಅದು ಅಪ್ಡೇಟ್ ಆಗಿದೆ. ಹೊಸ 250 ಇಂಜಿನ್ ಏನೇನಿದೆಯೋ ಅದೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಅದನ್ನ ನಾನು ಬೇರೆ ವಿಡಿಯೋಲಿ ಹೇಳ್ತೀನಿ. ಅದುವರೆಗೂ ಚಿಲ್ ಮಾಡಿ, ಟೇಕ್ ಕೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಟಾಟಾ ಬಾಯ್, ಜೈ ಕರ್ನಾಟಕ. ಹೆಲ್ಮೆಟ್ ಹಾಕೋದು ಮಾತ್ರ ಮರಿಬೇಡಿ ಗುರು.